ಸೊ ಅವ್ರಿಗೆ ಅಲ್ಲಿ ಗಾಡಿ ಬಿಡಬೇಕಾಗುತ್ತೆ ನಾನೊಂದು 5 to 6 days. ಸೊ ಎಲ್ಲಿಗೋಗ್ತಾ ಇರ್ತೀವಿ, ಏನಕ್ಕೆ ಈ ಟೂರಿಂಗ್ ಕಿಟ್ಟು ಎಲ್ಲ ಗೊತ್ತಾಗುತ್ತೆ ನಿಮಗೆ ಲೈಕ್ ಕಮಿಂಗ್ ಬ್ಲಾಗ್ಸ್ ಒಳಗೆ. ಸೊ ಸ್ಟೇ ಟ್ಯೂನ್. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ, ನೀವು ಸೂಪರಾಗಿರ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಲೈಕ್ ರೆಗ್ಯುಲರಾಗಿ ವ್ಲಾಗ್ಸ್ ಬರ್ತಾ ಇಲ್ಲ, ಸೊ ಬೇಜಾರು ಮಾಡ್ಕೊಬಿಡಿ. ತುಂಬ ಹುಷಾರಿಲ್ಲ ನನಗೆ, ಲೈಕ್ ಕಂಪ್ಲೀಟ್ ಶೆಡ್ ಆಗಿಬಿಡಿ. ಏನಾದರೂ ಒಂದು ರೋಡ್ ಟ್ರಿಪ್ ಬೇಕಾಗಿತ್ತು, ಸೊ ಹೋಗ್ಬಿಟ್ಟು ಬಂದ್ಬಿಟ್ಟೆ. ಸೊ ಈಗ ಬಂದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳೋಕ್ಕಿಂತ ಮುಂಚೆ ಬೇಗ ಯಾರು ಹೊಸಬ್ರು ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಚಾನಲ್ಗೆ. ವಿ ಆರ್ ಕ್ಲೋಸ್ ಟು 4K ಸಬ್ಸ್ಕ್ರೈಬರ್ಸ್. ಬೇಗ ಕಂಪ್ಲೀಟ್ ಮಾಡಿ 4Kನ. ಫುಲ್ಲು ಕ್ರೇಜಿ ಕಾಂಟೆಂಟ್ಗಳು ತರ್ತೀನಿ. ಬಿಕಾಸ್ ಡೈಲಿ ಬ್ಲಾಗ್ ಮಾಡೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಯಾವ ಥರ ಟಾಸ್ಕ್ ಇರುತ್ತೆ ಅಂತ. ಸೊ ನೋಡಿ ಮ್ಯಾಪ್ ಹೆಂಗೆ ಹಾಕೊಂಡಿದ್ದೀನಿ ಅಂತ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬೈಜಾನ್ ಮೋಟೋ ಅವರು ನಮ್ಮ ಗಾಡಿಗೆ ಲೈಕ್ ಸ್ಪಾನ್ಸ್ ಮಾಡ್ತಿದ್ದಾರೆ, ಲೈಕ್ A to Z ಟೂರಿಂಗ್ ಕಿಟ್ಟು. ಸೊ ಅವ್ರಿಗೆ ಅಲ್ಲಿ ಗಾಡಿ ಬಿಡಬೇಕಾಗುತ್ತೆ ನಾನೊಂದು 5 to 6 days. ಲೈಕ್ ಅವ್ರ ಮೆಜರ್ಮೆಂಟ್ ತೊಗೊಂಡು ಲೈಕ್ ಅವ್ರು ಕಂಪ್ಲೀಟ್ ಆಕ್ಸೆಸರೀಸ್ ಲೋಡ್ ಮಾಡ್ತಾರೆ ಗಾಡಿಗೆ. ಅದಾಗಿದ ತಕ್ಷಣ ಅವ್ರದ್ದು ವಿಡಿಯೋ ಶೂಟ್ಸ್ಗಳು ಅದು ಇದು ಪ್ರೋಸೆಸ್ಗಳು ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಕೈಗೆ ಗಾಡಿ ಕೊಡ್ತಾರೆ. ಸೊ ಎಲ್ಲಿಗೋಗ್ತಾ ಇರ್ತೀವಿ ಏನಕ್ಕೆ ಈ ಟೂರಿಂಗ್ ಕಿಟ್ಟು ಎಲ್ಲ ಗೊತ್ತಾಗುತ್ತೆ ನಿಮಗೆ ಲೈಕ್ ಕಮಿಂಗ್ ಬ್ಲಾಗ್ಸ್ ಒಳಗೆ. ಸೊ ಸ್ಟೇ ಟ್ಯೂನ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೆಡಿ ಇರಿ. ನೋಡಿ ನಮ್ಮ ಬೆಂಗಳೂರಲ್ಲಿ ಏನೋ ಒಂಥರ ಓಡಾಡೋದೇ ಖುಷಿ. ಪಿಂಕ್ ಫ್ಲವರ್ಸು. ಫಸ್ಟೊಂದು ಮೊಬೈಲ್ ಹೋಲ್ಡ್ರ್ ಹಾಕಿಸ್ಬೇಕು. ನಾನು ಇನ್ನೇನು ನಾಳೆ ಹೋಗಿ ಟಾಪ್ ರ್ಯಾಕೆಲ್ಲ ಹಾಕ್ಸೋಣ ಅಂದ್ಕೊಂಡಿದ್ದೆ, ಬಿಕಾಸ್ ಬ್ಯಾಗ್ ಕಟ್ಕೊಳ್ಳೋಕ್ಕೆ ತುಂಬ ಸಮಸ್ಯೆ ಆಗುತ್ತೆ ಅಂತ. ಸೊ ಈಗ ನೋಡಿದ್ರೆ ಅವರೇ ಸ್ಪಾನ್ಸ್ ಮಾಡ್ತಿದ್ದಾರೆ. ದಟ್ಸ್ ಆಲ್. ಮೇಯ್ನು ಬೇಕಾಗಿರೋದು ನಮ್ಮ ಕನ್ಸಿಸ್ಟೆನ್ಸಿ ಅಷ್ಟೇ ಈ ಗೇಮ್ ಒಳಗೆ. ಮೇಯ್ನು ನಾವೇನಾದರೂ ಕನ್ಸಿಸ್ಟೆಂಟ್ ಆಗಿದ್ರೆ ನೋಡಿ ಈ ಥರ ಯಾರ್ದಾರು ಕಣ್ಣಿಗೆ ಬೀಳ್ತೀವಿ, ಲೈಕ್ ಏನಾದರೂ ಆಗುತ್ತೆ. ಸೊ ಹೇಳೋದು ಒಂದೇ, ಕನ್ಸಿಸ್ಟೆಂಟ್ ಆಗಿರಿ. ಸೊ ಬನ್ನಿ ಓಡೋಣ. ಸೊ ನೋಡಿ ಇದು ಬಂದಿರೋದು ಜಾಲಹಳ್ಳಿ ಕ್ರಾಸ್ ಅಂತೆ. ಸೊ ನನಗೆಲ್ಲ ಆ್ಯಕ್ಚುಯಲ್ ಪ್ರಾಪರ್ ಲೊಕೇಶನ್ ಗೊತ್ತಿಲ್ಲ. ಸೊ ಸುಮ್ಮನೆ ತಲೆನೋವು ಬೇಡ ಅಂದ್ಬಿಟ್ಟು ಪೀಸಾಗಿ ಮ್ಯಾಪ್ ಹಾಕೊಂಡ್ಬಿಟ್ಟಿದ್ದೀನಿ. ಹೆವಿ ತಲೆನೋವು. ಲೈಕ್ ಓಮನ್ ಕರೆದೆ, ಓಮ ಬ್ಯುಸಿ ಅಂತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸಮ್ ಸ್ಟೆಪ್ಸ್ ವಿ ಶುಡ್ ಟೇಕ್ ಅಲೋನ್. ಸೊ ರ್ಯಾಪಿಡೋ ಮಾಡ್ಕೊಂಬರೋಣ ಬರಬೇಕಾದ್ರೆ. ಏನು ಮಾಡೋಕ್ಕಾಗತ್ತೆ ಪಾಪ, ಅವನಿಗೂ ಕೆಲಸ ಇರುತ್ತೆ. 2 ದಿನ ರಜಾಕ್ ನಮ್ಮ ಜೊತೆ ಇದ್ದ, ಟ್ರಿಪ್ಪಿಗೆ ಬಂದಿದ್ದ. ಸೊ ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಾವು. ಸೊ ಬನ್ನಿ ಓಡೋಣ. ಹೋಗ್ತಾ ಮಾತಾಡೋಣ. ಮುಂದೆ ಅಲ್ಲಿ ಸಿಗ್ತೀನಿ ನಿಮಗೆ. ಏನು ಕತೆ ಏನು ವಿಷಯ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಮ್ಗೂ. ಈ ವ್ಲಾಗ್ ಆದಮೇಲೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬಂದು ಮುಂದೆ ಒಂದು 5-6 ವ್ಲಾಗ್ ಆದಮೇಲೆ ಸಿಗ್ಬೋದು. ಬಿಕಾಸ್ 5 to 6 days ಗಾಡಿ ಇರಲ್ಲ ನನ್ನ ಹತ್ರ. ಅವ್ರದ್ದು ಏನೇನು ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನನ್ನ ಕೈಗೆ ಸಿಗೋದು ಗಾಡಿ. ಅಲ್ಲಿವರೆಗೂ ನೋ ರೋಡ್ ಟ್ರಿಪ್ಸ್, ನಥಿಂಗ್. RC ಇರುತ್ತೆ, RC 200 ನೈಟ್ ಔಟ್ಸು ಅದು ಇದೆಲ್ಲ ಮಾಡೋಣ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ನೆಕ್ಸ್ಟು ಕ್ರೇಜಿ ವ್ಲಾಗ್ಸ್ಗಳು ಬರುತ್ತೆ. ಎಂಜಾಯ್ ಮಾಡಿ ಆರಾಮಾಗಿ ಇರಿ. ಬ್ರೈಟ್ನೆಸ್ ಕೊಟ್ಕೊಂಡ್ಬಿಡ್ತೀನಿ, ಏನೂ ಕಾಣಿಸ್ತಾ ಇಲ್ಲ. ಸ್ಟ್ರೈಟ್ ಹೋಗ್ಬಿಟ್ಟು ಮುಂದೆ ರೈಟ್ ತೊಗೋಬೇಕು. ಸೊ ಓಡೋಣ ಬನ್ನಿ. ಬಿಟ್ಟವ್ರ ಸಿಗ್ನಲ್ಲು? ಹಾಂ ಹೌದು. ಹೌದು ಹೌದು ಏನಾದರೂ ಮಾಡಬೇಕಲ್ಲ. ಇದೇ ಬೆಂಗಳೂರು. ಊಟ ಅಣ್ಣ? ಕೆಲಸ ಮಾಡಬೇಕು. ಹೌದೌದು. ನಮ್ದು ಆಯ್ತಣ್ಣ, ಆಯಿತು. ಗಾಡಿಗೆ ಆಕ್ಸೆಸರೀಸ್ ಹಾಕ್ಸ್ಬೇಕಾಗಿತ್ತು, ಲೈಕ್ ಹಿಂದೆ ಟಾಪ್ ಬಾಕ್ಸ್ ಎಲ್ಲ. ಹೌದು. ಹಾಂ ಹೋಗ್ಬೋದು. ಸರಿ ಅಣ್ಣ, ಓಕೆ ಸಿಗೋಣ. ನೋಡಿ ಎಲ್ಲ ನೋಡಿದಾರಂತವ್ರು ನಮ್ಮನ್ನ. ನೋಡಿ ಎಷ್ಟು ಕಷ್ಟ ಅಂತ. ಮಕ್ಕಳು ಮರಿ ಅಂದ್ಕೊಂಡು ದುಡಿಯೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ನೋಡಿ ಅದೇ ಹೇಳೋದು, ಗಂಡಸು ಅಂತ ಅಂದಮೇಲೆ ಹುಟ್ಟಾಗಿಂದ ಸಾಯೋವರೆಗೂ ನಮಗೋಸ್ಕರ ನಾವೇನೂ ಮಾಡ್ಕೊಳ್ಳಲ್ಲ. ಎಲ್ಲ ಬೇರೆಯವ್ರಿಗೋಸ್ಕರನೇ ಮಾಡ್ತಾಯಿರ್ತೀವಿ. ಅಂದರೆ ಮಕ್ಕಳು ಅವರು ನಮ್ಮವರೇ, ಬಟ್ ಆದರೂ ನಿನಗೋಸ್ಕರ ನೀನೇನು ಮಾಡ್ಕೋತೀಯ ಗುರು ಅಂದರೆ ಏನೂ ಇರಲ್ಲ ಅಲ್ಲಿ ಮಾಡ್ಕೊಳ್ಳೋದು. ಈ ವೇರಿಯಾಗಿ ಬಂದಿರೋದೇ ನಾನು ಫಸ್ಟ್ ಟೈಮ್ ಗುರು. ಈ ವೇರಿಯಾಗೆ ಬಂದಿಲ್ಲ ನಾನು.
ಬಂದಿರ್ತೀನಿ ಬಟ್ ಗೊತ್ತಿರಲ್ಲ ಅಷ್ಟೇ. ಯಾವುದು ಜಾಲಹಳ್ಳಿ ಕ್ರಾಸಾ? ಇಲ್ಲೂ ಬಸ್ಸೆಲ್ಲ ಓಡಾಡ್ತಾಯಿತ್ತಲ್ಲ, ಬಸ್ಸಲ್ಲಿ ಹೋಗೋಣ ಏನಂತೀರಾ ಬಿಟ್ಬಿಟ್ಟು? ಓ ನೋಡಿ ಇಲ್ಲಿ ಫುಲ್ ಪಿಂಕ್ ಫ್ಲವರ್ಸು ಎಲ್ಲ ಉದುರೋಗ್ಬಿಡಾಯ್ತಾಗಲೇ. ಅಷ್ಟೇ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 3 to 4 ವೀಕ್ಸ್ ಇರುತ್ತೆ ಈ ಸೀಸನ್ನು. ಇದಾದಮೇಲೆ ಉದುರೋಗ್ಬಿಟ್ಟು ತಿರುಗು ಎಲೆ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬನ್ನಿ ಓಡೋಣ. ತುಂಬ ಟೈಮ್ ಆಯ್ತು ನನಗೂ ಇನ್ನೂ ಎಡಿಟ್ ಮಾಡಬೇಕು, ತುಂಬ ಕೆಲಸಗಳವೆ. ಫಸ್ಟ್ ಒಂದು ಫೋನ್ ಹೋಲ್ಡ್ರ್ ಹಾಕ್ಸೋಣ, ಇದೆಲ್ಲ ಸೆಟ್ ಆಗಿಬಿಡ್ಲಿ, ಪ್ಯಾಕ್ ಆಗಲಿ ಇದೆಲ್ಲ. ಅದಕ್ಕೆ ಒಂದು 2 ವೀಕ್ಸ್ ವೆಯ್ಟ್ ಮಾಡೋಣ ಆರಾಮಾಗಿ. ಅದಾದಮೇಲೆ ನೋಡೋಣ ಏನಂತೀರಾ. ನಮ್ಮ ಬಾಯ್ಸ್ ಯಾರು ಬಂದಿದ್ರೆ ಮನೆಗೆ ಓಕೆ ಚೆನ್ನಾಗಿರೋದು. ಸೊ ಏನೋ ಮಾಡೋಕ್ಕಾಗಲ್ಲ ಬಿಡಿ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಇನ್ನು ಎಷ್ಟು ಕಿಲೋಮೀಟ್ರ್ ಐತೆ? 4 minutes ಅಂದರೆ 2 ಕಿಲೋಮೀಟ್ರು ಅಂತ ಅರ್ಥ. ಬನ್ನಿ ಅಲ್ಲಿ ಹೋಗ್ತಾ ಅವ್ರಿಗೆ ಫೋನ್ ಮಾಡ್ತಾ ಸಿಗ್ತೀನಿ ನಿಮಗೆ.